ಹಲೋ, ನಮಸ್ಕಾರ. ನನ್ನ ಹೆಸರು ಯಮನೇಶ. ಮತ್ತೊಮ್ಮೆ ಕನ್ನಡ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕನ್ನಡದ ಪ್ರಶ್ನೆಗಳು ನಿಮಗೆ ಬಹಳ ಉತ್ತಮವಾಗಿ ಈ ಒಂದು ಪ್ರಶ್ನೆಗಳನ್ನು ರಿವಿಷನ್ ಮಾಡೋದರಿಂದ ಪರೀಕ್ಷೆಗೆ ಅನುಕೂಲ ಆಗ್ತವೆ. SDA, FDA ಮತ್ತು ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಂಬೇಡ್ಕರ್ ವಸತಿ ಶಾಲೆಗಳು, ಏಕಲವ್ಯ ಅಂತ ವಸತಿ ಶಾಲೆಗಳಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ತುಂಬ ಸಹಕಾರಿಯಾಗ್ತವೆ. ಬನ್ನಿ, ಈ ಒಂದು ಪ್ರಶ್ನೆಗಳನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ಒಂದು ಚಾನಲನ್ನು ಕೇಳ್ತಾ ಇರುವ ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ. ಇದರಲ್ಲಿ ಚಂದ್ರಶೇಖರ್ ಕಂಬಾರ್ ಅಂತಂದೇಳಿ. ಸೊ ಫಸ್ಟ್ನೇದು ಕುವೆಂಪು, ಹಾಗಾಗಿ ದ ರಾ ಬೇಂದ್ರೆ. ಈಗ ಕಂಟಿನ್ಯೂ ಆಗ್ತಾ ಲಾಸ್ಟ್ನ ನೋಡಬೇಕಾದ್ರೆ ಚಂದ್ರಶೇಖರ್ ಕಂಬಾರ್ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾಟಕಕ್ಕಾದರೆ ಬೇರೆ ಇದೇ ರೀತಿಯಾಗಿ ನಾವು ನೋಡ್ತಾ ಹೋಗಬೇಕು. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ರಾಮನು ಸೀತೆ ಸಹಿತ ವನವಾಸಕ್ಕೆ ತೆರಳಿದ. ಇಲ್ಲಿ ಸೀತೆ ಇಲ್ಲಿ ತಪ್ಪು ಅಂದತೆ, ಸೀತೆ ಇಲ್ಲಿ ತಪ್ಪು ಅಂದತೆ. ಸೊ ಮೊದಲನೇದು ಕರೆಕ್ಟಾಗಿ ಅರ್ಥವನ್ನು ಕೊಡ್ತೈತೆ. ಇಲ್ಲಿ ಸಹಿಸಿ ಅಂತೈತೆ, ಹಾಗಾಗಿ ಬರಲ್ಲ. ಓಕೆ, ಮೂರನೇದು ಜಾನಕಿ ಪೈಲಟ್ ಆಗಿದ್ದಳು. ಜಾನಕಿ ಪೈಲಟ್ ಆಗಿದ್ದಳು. ಈ ವಾಕ್ಯದ ಕಾಲ ಭೂತಕಾಲ ಆಗಿದ್ಲ ಅಂತಂದೇಳಿ ಹೇಳ್ತಾರೆ. ಶಂಕರ್ನಿಂದ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಶಂಕರನಿಂದ ಇಂದ ತೃತೀಯ ವಿಭಕ್ತಿಗೆ ಕಾರಣ. ಸೊ ಅಲ್ಪರ ಸಂಘ ಅಭಿಮಾನ ಭಂಗ. ಮಂಗ ಏನನ್ನ ಕೊಟ್ಟಿದ್ದಾರೆ, ಭಂಗ. ಸರಿಯಾದ ಉತ್ತರ. ಆರನೇದು ನೀರು ಇಲ್ಲ, ನೀರು ಪ್ಲಸ್ ಇಲ್ಲ. ಇದರಲ್ಲಿ ಉತ್ತರ ಪದ ನೀರು ಇಲ್ಲ. ಇದರಲ್ಲಿ ಉತ್ತರ ಪದ ಯಾವುದು? ಪೂರ್ವ ಪದ, ಉತ್ತರ ಪದ ಅಂತ. ನೀರು ಎಂಬತಕ್ಕಂಥದ್ದು ಪೂರ್ವ ಪದ, ಇಲ್ಲ ಎಂತಕ್ಕಂಥದ್ದು ಉತ್ತರ ಪದ. ಹಾಗಾದರೆ ಇಲ್ಲ ಎಂತಕ್ಕಂಥದ್ದು ಉತ್ತರ ಪದ ಕೇಳ್ಯಾರ, ಉತ್ತರ ಪದ. ಹಾಗೆ ಕವಿಯತ್ರಿ ಈ ಪದದ ವಿರುದ್ಧಾರ್ಥಕ ಲಿಂಗ. ಕವಿಯತ್ರಿ ಸಾಹಿತಿ ಲೇಖಕ ಅಂದರೆ ಕವಿ. ಗಂಡು ಮಕ್ಕಳು ಕವಿ ಅಂತೂ, ಹೆಣ್ಮಕ್ಳನ್ನಾದರೆ ಕವಿಯತ್ರಿ ಅಂತ ಕರಿತೀವಿ. 8ನೇದು ರನ್ನನಿಂದ ಗದ ಇದ್ದ ಕಾವ್ಯವು ಸುಂದರವಾಗಿ ರಚಿಸಲ್ಪಟ್ಟಿತು. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಸುಂದರ. ಓಕೆ, ಹಾಗೆ ಬನ್ನಿ 9ನೇದು ನೋಡೋಣ. ಅಣ್ಣ ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದಾನೆ. ಈ ವಾಕ್ಯದಲ್ಲಿ ಅಣ್ಣ ಪದದ ಬಹುವಚನ ರೂಪ ಅಣ್ಣಂದಿರು. ಹಾಗೆ 10ನೇದು ರಾಜ ಈ ಪದವು ಸೂಚಿಸುವ ನಾನಾರ್ಥಕ ಪದಗಳು. ರಾಜ, ದೊರೆ, ಅರಸನ. ರಾಜನನ್ನು ಇನ್ನೊಂದು ಬೇರೆ ಬೇರೆ ಅರ್ಥದಲ್ಲಿ ಸೂಚಿಸುವಾಗ ದೊರೆ ಅಂತ ಕರಿತೀವಿ, ರಾಜ ಅಂತ ಕರಿತೀವಿ, ಅರಸ ಅಂತ ಕರಿತೀವಿ. ಓಕೆ. 11ನೇದು ರಸ ಋಷಿ ಎಂಬ ಬಿರುದಾಂಕಿತರಾಗಿರ್ತಕ್ಕಂಥವ್ರು ನೇಮಿಚಂದ್ರ, ದ ರಾ ಬೇಂದ್ರೆ, ಕುವೆಂಪು. ಈ ರಸ ಋಷಿ ಅಂತಂದೇಳಿ ನೇಮಿಚಂದ್ರ, ದ ರಾ ಬೇಂದ್ರೆ, ಕುವೆಂಪುರವ್ರಿಗೆ ನಾವು ರಸ ಋಷಿ ಅಂತ ಕರಿತೀವಿ, ಜಗದ ಕವಿ ಅಂತ ಕೂಡ ಕರಿತೀವಿ. 12ನೇದು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು? ಮಯೂರ. ನೇಸರ ಏನನ್ನು ಬಿತ್ತಬೇಕು? ನೇಸರ ಬೆಳಕನ್ನು. ಓಕೆ. ಹಾಗೆ 14ನೇ ಪ್ರಶ್ನೆಗೆ ಹೋಗೋಣ.
ಮೈಸೂರು ಮಲ್ಲಿಗೆ ಈ ಕವನ ಸಂಕಲನವನ್ನು ಬರೆದವರು ಯಾರು? ಕೆ.ಎಸ್. ನರಸಿಂಹಮೂರ್ತಿ. ಓಕೆ. ದೇವಾಲಯ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ನಾವು ನೋಡುವಾಗ ಇನ್ನೊಂದು ಸರಿ ನೋಡ್ರಿ, ಮೈಸೂರು ಮಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿ ಬರೆದಿರೋದು. ಇಲ್ಲಿ ನರಸಿಂಹಮೂರ್ತಿ ಅಂತ ಹೇಳ್ಕೊಟ್ಟಿದ್ದಾರೆ. ಕೆ.ಎಸ್. ನರಸಿಂಹಮೂರ್ತಿ ಮೂರ್ತಿ ಅಲ್ಲ, ಸ್ವಾಮಿ, ನರಸಿಂಹಸ್ವಾಮಿ ನೋಡ್ರಿ. ಓಕೆ, 15 ನೋಡಿ, 15 ನೋಡ್ತಾ ಹೋಗೋಣ. ದೇವಾಲಯ ಎಂಬ ಪದವು ಇದಕ್ಕೆ ಉದಾಹರಣೆ ಆಗಿದೆ. ರೂಢನಾಮ ದೇವಾಲಯ ಅಂತಕ್ಕಂಥದ್ದು. ಹಾಗೆ 16ನೇದು ಅವರ್ಗೀಯ ವ್ಯಂಜನಕ್ಕೆ ಉದಾಹರಣೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ನೋಡ್ಕೋಬೇಕು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ. ಅದರಲ್ಲಿ ಅವರ್ಗೀಯ ವ್ಯಂಜನಕ್ಕೆ ಉದಾಹರಣೆ ಈ ಕೆಳಗಡೆ ಇದ್ದಾವೆ, ಐತಲ್ಲ. ಭೂತಕಾಲಕ್ಕೆ ಪರಿವರ್ತಿಸಿ ಹುಡುಗನು ಊಟ ಮಾಡಿದ. ಎ ಸರಿಯಾದ ಉತ್ತರ. 17ಕ್ಕೆ ಎ, ಹುಡುಗನು ಊಟ ಮಾಡಿದ. ಯಾಕೆ ನೋಡೋಣ. 18ನೇ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳು 49. ಸೂಪರ್. 19ನೇದು ಅರಳದೇ ಇರುವ ಹೂವು. ಈ ವಾಕ್ಯವನ್ನು ಒಂದು ಪದದಲ್ಲಿ ಬರೆಯಿರಿ. ಮೊಗ್ಗು. ಅರಳದೇ ಇರುವ ಹೂವು ಅಂದರೆ ಮೊಗ್ಗು. 20ನೇ ರಾಮನು ಪೇಟೆಯಿಂದ ಹಣ್ಣು ಹಂಪಲು ತಂದನು. ಈ ವಾಕ್ಯದಲ್ಲಿ ಜೋಡಿ ನೋಡಿ ಗುರುತಿಸೋದು. 20ನೇದು ನೋಡಿ, ರಾಮ ಅದು ನಾಮಪದ, ಪೇಟೆಯಿಂದ ತಂದನು, ಹಣ್ಣು ಪ್ಲಸ್ ಹಂಪಲು ಇದು ಜೋಡು ನುಡಿ. ಹಣ್ಣು ಹಂಪಲು ಅನ್ನೋದು ಜೋಡು ನುಡಿ. ನೋಡಿ, ಇದೇ ಥರ ದಿನ ಒಂದು 25-20 ಪ್ರಶ್ನೆಗಳನ್ನು ನೋಡ್ತಾ ಹೋದಂತೆಲ್ಲ ನಾವು ಕನ್ನಡ ಪ್ರಥಮ ಭಾಷೆಗೆ ಮತ್ತು ಮುಂಬರುವ ಎಲ್ಲ ಕನ್ನಡ ಸಂಬಂಧಪಟ್ಟಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಈ ಒಂದು ಚಾನಲ್ ನೋಡಿದ್ದಕ್ಕಾಗಿ ತಮಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಬಟನನ್ನು ಒತ್ತಬೇಕೆಂದು ಹೇಳ್ತಾ, ನನ್ನ ಒಂದು ಈ ಒಂದು ಚಾನಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.